ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಸಂಬಂಧ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ಆರೋಪ ಆಧಾರರಹಿತ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಖಂಡನೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾವು ಕ್ಷೇತ್ರದ ಶಾಸಕರಾಗಿದ್ದಾಗ ಅನುಮೋದನೆ ಪಡೆದ ಕಾಮಗಾರಿಗಳಿಗೆ ಸಚಿವರು ಚಾಲನೆ ನೀಡುತ್ತಿದ್ದಾರೆ ಎಂದು ಮಾಜಿ ಶಾಸಕರು ಹೇಳುತ್ತಿದ್ದಾರೆ. ಈ ಸಂಬಂಧ ಅವರು ತಮ್ಮ ಅವಧಿಯಲ್ಲಿ ಕಾಮಗಾರಿಯ ಕಾರ್ಯಾನುಮೋದನೆ ಪಡೆದ ದಾಖಲೆಗಳನ್ನು ಪ್ರದರ್ಶಿಸಲಿ ಎಂದು ಸವಾಲು ಹಾಕಿದರು. ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸುವ ಸಂಬಂಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಜಾಗ ನೀಡುತ್ತಿಲ್ಲ ಎನ್ನುತ್ತಿರುವುದು ಹಾಸ್ಯಾಸ್ಪದ. ಇದಕ್ಕೆ ಮಂಡ್ಯ ಕ್ಷೇತ್ರದ ಶಾಸಕರು ಉತ್ತರ ನೀಡಿದ್ದಾರೆ. ಅವರು ಜಿಲ್ಲೆಗೆ ಕೈಗಾರಿಕೆಗಳನ್ನು ತರುವ ಉತ್ಸಾಹದಲ್ಲಿದ್ದರೆ ಮುಖ್ಯಮಂತ್ರಿ ಅಥವಾ ಕೈಗಾರಿಕಾ ಮಂತ್ರಿಗಳನ್ನು ಭೇಟಿ ಮಾಡಿ ಚರ್ಚೆ ಮಾಡಲಿ. ಅದನ್ನು ಬಿಟ್ಟು 1.5 ವರ್ಷದಿಂದ ಕೇವಲ ಹೇಳಿಕೆಗಳಿಗೆ ತಮ್ಮನ್ನು ಸೀಮಿತಗೊಳಿಸಿಕೊಂಡಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಸ್ವಾರ್ಥಕ್ಕೆ ಶನಿವಾರ ಕ್ಷೇತ್ರಕ್ಕೆ ಬರುತ್ತಾರೆ ಎಂದು ನಮ್ಮ ನಾಯಕರ ವಿರುದ್ಧ ಮಾತನಾಡುವ ಸುರೇಶ್ ಗೌಡ ಅವರು, ತಾನು ಕಳ್ಳ ಪರರ ನಂಬ ನಾಣ್ಣುಡಿಯಂತೆ ಸ್ವತಃ ಕ್ಷೇತ್ರದಲ್ಲಿರದ ಅವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿಯೇ ಕಾಣದೇ ನಾಪತ್ತೆಯಾಗಿದ್ದರು. ಇವರು ತಮ್ಮ ತಪ್ಪಾದ ಹೇಳಿಕೆಗೆ ಹೈಕೋರ್ಟ್ನಲ್ಲಿ ಕ್ಷಮೆ ಕೇಳಿದ್ದಾರೆ. ಇವರಿಗೆ ಸಚಿವರ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯೇ ಎಂದು ಪ್ರಶ್ನಿಸಿದರು. ಮೇ 13, 2023 ಚುನಾವಣೆ ಆಗಿ 2.5 ವರ್ಷಗಳು ಕಳೆದ ನಂತರ ಈಗ ಮಾಜಿ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮತ್ತು ನಮ್ಮ ನಾಯಕರ ಬಗ್ಗೆ ಜ್ಞಾನೋದಯ ಆದಂಗೆ ಮಾತಾಡ್ತಾ ಇದ್ದಾರೆ. ಹಲವಾರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾಗಮಂಗಲ ತಾಲೂಕು ಮಾಜಿ ಶಾಸಕ ನಾಪತ್ತೆಯಾಗಿದ್ದರು. ಕಾರ್ಯಕರ್ತರ ಕೈಗೂ ಸಿಗ್ದಲೇ ಏನವರು ಮತ ನೀಡಿದರು ಅವ್ರಿಗೂ ಸಿಗ್ದಲೇ ಆಗಿಂದಾಗೆ ಆಗಾಗ ಬಂದು ಹೋಗುವಂಥ ಅತಿಥಿ ಥರ ಕ್ಷೇತ್ರಕ್ಕೆ ಬಂದು ಹೋಗ್ತಾಯಿದ್ರು. ಈಗ ನಮ್ಮ ನಾಯಕರು ಮಾಜಿ ಶಾಸಕರ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆನ 2.5 ವರ್ಷದ ನಂತರ ಹೇಳ್ತಾ ಇದ್ದಾರೆ. 2.5 ವರ್ಷದ ನಂತರ ನಾನು ತಂದಂಥ ಕಾರ್ಯಕ್ರಮನ ಇವರು ಉದ್ಘಾಟನೆ ಮಾಡ್ತಾವ್ರೆ ಅಂತ. ದಯಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ಕೇಳಲಿಕ್ಕೆ ಬಯಸ್ತೀನಿ ಅವ್ರಿಗೆ, ನೀವು ತಂದಿರ್ತಕ್ಕಂಥ ಕಾರ್ಯಕ್ರಮಗಳ ಕಾರ್ಯಾದೇಶವನ್ನು, ಅನುಮೋದನೆ ಆಗಿರ್ತಕ್ಕಂಥ ಪಟ್ಟಿಯನ್ನು ನೀವು ಬಿಡುಗಡೆ ಮಾಡಿ ಇದನ್ನು ನಾನು ತಂದಿದ್ದೆ ಇವರು ಉದ್ಘಾಟನೆ ಮಾಡ್ತಾವ್ರೆ ಅಂತ ಹೇಳಿದ್ರೆ ಜನನೂ ನಂಬ್ತಾರೆ, ಕಾರ್ಯಕರ್ತರು ನಂಬ್ತಾರೆ, ಆ ಪಕ್ಷದವರು ಕೂಡ ನಂಬ್ತಾರೆ. ಈ ರೀತಿ ಕಲ್ಪಿತವಾದ ಭಾವನೆಗಳನ್ನು ವ್ಯಕ್ತಪಡಿಸೋದ್ರ ಮೂಲಕ ನಮ್ಮ ನಾಯಕರ ತೇಜೋವಧೆ ಮಾಡ್ಬಿಡ್ತೀನಿ ನಾನು ಅಂತಕ್ಕಂಥದ್ದು ಏನಾರಾಗಿದ್ದರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಕೆಲವು ತಿಂಗಳ ಹಿಂದೆ ಉಚ್ಚ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಸಂಬಂಧಪಟ್ಟಂಗೆ ಇವರೇ ಕ್ಷಮೆ ಯಾಚಿಸವ್ರೆ. ನಾನು ಈ ರೀತಿ ಅನ್ನಬಾರ್ದಾಗಿತ್ತು, ನಂದು ಲೋಪ ಆಗಿದೆ ಅಂತ ಕ್ಷಮೆ ಯಾಚಿಸ್ಕೊಂಡು ವಿಡ್ರಾ ಮಾಡ್ಕೊಂಡವ್ರೆ. ಇಂಥವರು ಈಗ ನಮ್ಮ ನಾಯಕರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟವ್ರು. ಮಾನ್ಯ ಕೇಂದ್ರ ಸಚಿವರು ಮಾಧ್ಯಮದ ಮೂಲಕ ಜಿಲ್ಲೆ ಜನತೆಗೆ ಹೇಳ್ತಾ ಇದ್ದಾರೆ, ನಮ್ಗೆ ಯಾವುದು ಸ್ಥಳ ಕೊಟ್ಟಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅಂತ. ನಮ್ಮ ಮಂಡ್ಯ ಶಾಸಕರು ಉತ್ತರ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಬೇಕಾದಷ್ಟು ಜಾಗ ಕೊಡ್ತೀವಿ ಸ್ವಾಮಿ, ದಯಮಾಡಿ ನಿಮ್ಮ ಈ ಏನು ಅಭಿವೃದ್ಧಿ ಪರ ಕಾರ್ಯಕ್ರಮ ಇದೆ ಅದನ್ನು ದಯಮಾಡಿ ಅನುಷ್ಠಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತನಕಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ನಮ್ಮ ಕೈಗಾರಿಕಾ ಸಚಿವರನ್ನಾಗಲಿ ಭೇಟಿ ಮಾಡ್ತಕ್ಕಂಥ 1.5 ವರ್ಷಗಳಾದರೂ ಕೂಡ ಕೇಂದ್ರ ಸಚಿವರಾಗಿ 1.5 ವರ್ಷಗಳಾದರೂ ಕೂಡ ಆ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇವರು ಭೇಟಿ ಮಾಡಿ ಮನವರಿಕೆ ಮಾಡ್ತಕ್ಕಂಥದ್ದು ಮಾಡ್ದಲ್ಲೇ ಮಂಡ್ಯಕ್ಕೆ ಆಗಿಂದಾಗೆ ಭೇಟಿ ಕೊಡುವಾಗ ಪ್ರಚಾರಕ್ಕೋಸ್ಕರ ಈ ರೀತಿಯ ತಪ್ಪು ಮಾಹಿತಿಗಳನ್ನು ಜನತೆಗೆ ಕೊಡೋದನ್ನು ದಯಮಾಡಿ ಇನ್ನು ಮುಂದಾದರೂ ನಿಲ್ಲಿಸಿ. ನಿಜವಾಗ್ಲೂ ಅಭಿವೃದ್ಧಿ ಪರವಾದ ಕಾಳಜಿ ಇದ್ದರೆ, ಕೈಗಾರಿಕೆ ತರಲೇಬೇಕು ಅನ್ನೋ ಉದ್ದೇಶ ಇದ್ದರೆ ಅದಕ್ಕೊಂದು ಹಂತಗಳಿದ್ದಾವೆ. ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೆಲವೊಂದು ಹಂತಗಳಿವೆ. ಆ ಮೂಲಕ ಇವರು ಹೋದರೆ ಖಂಡಿತವಾಗಿಯೂ ನಮ್ಮ ಸರ್ಕಾರದ್ದು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದು ಸಂಪೂರ್ಣವಾಗಿ ಸಹಕಾರ ಇರ್ತದೆ. ಅತ್ಯಂತ
ಅಭಿವೃದ್ಧಿ ಪಥದಲ್ಲಿ ಇವತ್ತು ಜಿಲ್ಲೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಸಹಿಸ್ಕೋಕ್ಕಾಗ್ದಲೇ ಈ ರೀತಿ ಮಾತಾಡ್ತಾ ಇರ್ತಕ್ಕಂಥ ನಾಗಮಂಗಲ ಶಾಸಕನ ದುರ್ವರ್ತನೆಯನ್ನು ನಾವು ಖಂಡಿಸ್ತೀವಿ, ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತೀವಿ. ಇವರು ಆಡಳಿತ ಮಾಡಿದಂಥ 5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾಗಮಂಗಲ ತಾಲೂಕಿಗೆ ತಂದಿದ್ದಾರೆ ಕ್ಷೇತ್ರಕ್ಕೆ, ಅಥವಾ ನಮ್ಮ ನಾಯಕರು ಈ 2 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಏನೇನು ಜಾರಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೇರ ಚರ್ಚೆಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಪಟ್ಟಿನ ತಗೊಂಡೇ ಬರ್ಬೋದು ಅವರು, ನಮ್ಮ ಹತ್ರ ಪಟ್ಟಿ ಇರ್ತಕ್ಕಂಥದ್ದನ್ನು ಕೂಡ ನಾವು ಹೇಳ್ತೀವಿ. ಆಗ ನಿಜವಾದ ಸತ್ಯ ಜನತೆಗೆ ಗೊತ್ತಾಯ್ತದೆ. ಶನಿವಾರ ಭಾನುವಾರ ಅಂತ ಭಾಳ ಕೇವಲವಾಗಿ ಮಾತಾಡ್ತಾರಲ್ಲ, ತಾನು ಕಳ್ಳ ಪರೋ ನಂಬ ಅಂತ ಕನ್ನಡದಲ್ಲಿ ಗಾದೆ ಇದೆ. ಇವರೆಲ್ಲ ಶನಿವಾರ ಭಾನುವಾರ ಬರ್ತಿದ್ರೇನೋ ಕಲೆಕ್ಷನ್ಗೆ. ಅದಕ್ಕೆ ನಮ್ಮ ಸಚಿವ್ರನ್ನ ಇಡೀ ರಾಜ್ಯದಲ್ಲಿ ಇವತ್ತು ಕೇಂದ್ರ ಸಚಿವರು ಕೂಡ ಕರ್ನಾಟಕ ರಾಜ್ಯದ ಕೃಷಿ ಖಾತೆಯನ್ನು ಅಭಿನಂದಿಸ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅದು ಯಾವುದನ್ನೂ ಸಹಿಸ್ಕೋಕ್ಕಾಗ್ದಲೇ ಇವರು ಈ ರೀತಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಡಾಖಂಡಿತವಾಗಿ ಇನ್ನು ಮುಂದೆ ನಿಲ್ಲಿಸಬೇಕು ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ವಿಷಯಾಧಾರಿತವಾದ ಆಲೋಚನೆಯನ್ನು, ವಿಷಯಾಧಾರಿತವಾದ ಚರ್ಚೆಯನ್ನು ಸ್ವಾಗತ ಮಾಡ್ತೀವಿ. ಈ ಸೊಳ್ಳು ಪೊಳ್ಳು ಇವೆಲ್ಲವನ್ನು ಕೂಡ ನಾವು ಖಂಡಿಸ್ತೀವಿ ಅಂತಕ್ಕಂಥದ್ದನ್ನು ನಿಮ್ಮ ಮೂಲಕ ಸನ್ಮಾನ್ಯ ನಾಗಮಂಗಲ ಕ್ಷೇತ್ರದ ಶಾಸಕನಿಗೆ ಹೇಳ್ತಾ ಇದ್ದೀವಿ. ಇನ್ನು ಮುಂದಾದರೂ ಕೂಡ ಜನಪರವಾದ ಅಭಿವೃದ್ಧಿ ಪರವಾದ ವಿಚಾರವನ್ನು ಮುಂದಿಟ್ಕೊಂಡು ಚರ್ಚೆ ಮಾಡಿ. ಈ ರೀತಿ ಕುತ್ಸಿತವಾದ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಬಿಡಬೇಕು ಅನ್ನುವಂಥದ್ದನ್ನು ಮತ್ತೆ ಅವರಿಗೆ ನಾವು ಆಗ್ರಹಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್, ಎಸ್ಸಿ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷ ವಿಜಯಕುಮಾರ್, ನಗರಸಭೆ ಸದಸ್ಯ ಶ್ರೀಧರ್, ಜಿಲ್ಲಾ ಕಾರ್ಯದರ್ಶಿ ನಾಗರಾಜು, ಗುರುರಾಜ್ ಇದ್ದರು.